ನಮಸ್ತೆ ಗೆಳೆಯರೇ. ಏನು ತಿಳಿಸೋದು ಅಂತ ಅಂದರೆ, ಈ ಗೃಹಲಕ್ಷ್ಮಿ ಬಗ್ಗೆ ಸಂಬಂಧ ಕೆಲವೊಂದಷ್ಟು ನಿಮ್ಗಲ್ಲಿ ಡೌಟ್ಸ್ ಇದೆ. ಏನಪ್ಪ ಅಂದರೆ, ಮಹಿಳೆಯರಿಗೋಸ್ಕರ ಆಗಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ತಿಂಗಳ 2,000 ರೂಪಾಯಿ ಕೊಡ್ತೈತಿ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟನ್ನು ತಿಳಿಸ್ಲಿಕ್ಕೆ ಬರ್ತಾ ಇದ್ದೀನಿ. ಅಂದರೆ KYC ಮಾಡಬೇಕು ಅಂತಂದು ಹೇಳ್ತಾ ಇದ್ದಾರೆ. ಹೌದು, ನಿಜ, KYC ಮಾಡಬೇಕು. ಮತ್ತು ಆ ಪ್ರಕ್ರಿಯೆ ಇನ್ನೂ ಅಧಿಕೃತವಾಗಿ ಪ್ರಾರಂಭವಾಗಿಲ್ಲ. ಅದು ಅಧಿಕೃತ ಪ್ರಾರಂಭವಾಗಿಲ್ಲ ಅಂದ್ರೆ ಅದಕ್ಕೆ ಏನೇನು ದಾಖಲಾತಿ ಕೇಳ್ಬೋದು, ನೀವು ಹೆಂಗೆ ಮಾಡ್ತಾರೆ ಮತ್ತು ಯಾರು ಬಂದು ಮಾಡ್ತಾರೆ ಎಂಬುದು ಸ್ವಲ್ಪ ಡೌಟ್ಸ್ಗಳಿದೆ. ಆ ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡ್ತೇನೆ. ಅದೇನಪ್ಪ ಅಂದರೆ, ಸರ್ಕಾರದಿಂದ ಅಧಿಕಾರಿಗಳು ಅಂದರೆ ನಿಮ್ಮ ಊರಲ್ಲಿರುವ ಆಶಾ ಕಾರ್ಯಕರ್ತರಾಗಲಿ ಅಥವಾ ಒಂದು ಪಂಚಾಯತಿ ಸಿಬ್ಬಂದಿರಾಗಲಿ ಅಥವಾ ನಿಮ್ಮ ಗ್ರಾಮ ಸಿಬ್ಬಂದಿ ಆಗಲಿ ಅಥವಾ ಯಾರೋ ಬರ್ಬೋದು. ಹೌದಾ, ಅವ್ರು ಯಾರು ಬರ್ತಾರೋ ಅದಕ್ಕೆ ಗೌರ್ಮೆಂಟ್ ಅಧಿಕಾರಿಗಳು ಅವ್ರ ಹತ್ರ ಮಾಡಿಸ್ಬೇಕು. ಜೊತೆಗೆ ನಿಮ್ಗೆ ಹೇಳೋದು ಏನಂದರೆ, ಯಾವುದೇ ತರಹದ ಲಿಂಕ್ ಇರೋದಿಲ್ಲ. ಜೊತೆಗೆ ಯಾವುದೇ ತರಹದ ಪ್ರೈವೇಟ್ ಅಂಗಡಿಗಳಿಗೆ ಮತ್ತು ಮಧ್ಯವರ್ತಿಗಳಿಗೆ ಇದನ್ನು ಯಾವುದೇ ತರಹದ ಲಿಂಕ್ ಕೊಡೋಲ್ಲ. ಇದಕ್ಕೆ ಪ್ರಮುಖವಾಗಿರಬೇಕಾದ್ರೆ ಅಂದರೆ ಒಂದು ಕರ್ನಾಟಕ ಸರ್ಕಾರ ಒಂದು ಆ್ಯಪನ್ನು ಸಿದ್ಧ ಮಾಡಿಸಿದೆ. ಆ ಆ್ಯಪ್ ಅಧಿಕಾರಿಗಳ ಮೊಬೈಲಲ್ಲಿ ಹಾಕೊಂಡ್ಬಂದು ನಿಮ್ಮ ಮನೆಗೆ ಭೇಟಿ ಮಾಡಿ ಅವ್ರು ಏನು ಮಾಡ್ತಾರೆ ಅಂದರೆ ಈ KYC ಮಾಡ್ತಾರೆ. ಈ KYC ಮಾಡೋಕ್ಕೆ ಪ್ರಮುಖವಾಗಿ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಜಾತಿ ಮತ್ತು ಆದಾಯ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಇವುಗಳನ್ನು ಹೊಂದಿರಲೇಬೇಕು. ಹೌದಾ, ಇದ್ರ ಮೂಲಕ ನಿಮ್ಮ ಮನೆಗೆ ಬಂದು ಆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಯಾರ ಹೆಸರಲ್ಲಿ ಇರ್ತೈತೆ ಅವ್ರದ್ದು ಒಂದು KYC ಮಾಡ್ತಾರೆ. KYC ಪ್ರಮುಖವಾಗಿ 2 ವಿಧದಲ್ಲಿ ಮಾಡ್ತಾರೆ. ಒಂದನೇದು ಏನಪ್ಪ ಅಂದರೆ ಬಯೋಮೆಟ್ರಿಕ್ ಮೂಲಕ ಒಂದು ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಫೇಸ್ ರಿಕಗ್ನೈಸೇಷನ್ ಮೂಲಕ ಮಾಡ್ತಾರೆ. ಹೌದಾ, ಈ ಎರಡೂ ಫೇಸಿಕ್ ಮತ್ತು ಬಯೋಮೆಟ್ರಿಕ್ ಎರಡರಲ್ಲಿ ಆಗಲಿಲ್ಲ ಅಂದರೆ ನೀವು ನೇರವಾಗಿ ನಿಮ್ಮ ಹತ್ತಿರದಿರುವಂತಹ ಸರ್ಕಾರದ ಅಧಿಕೃತ ಕೇಂದ್ರಗಳಾದಂತಹ ಸೇವಾ ಸಿಂಧು ಕೇಂದ್ರಗಳಾಗಲಿ ಮತ್ತು ಕರ್ನಾಟಕವನ್ನಾಗಲಿ ಗ್ರಾಮವನ್ನಾಗಲಿ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಾಗಲಿ ಹೋಗಿ ನೀವು ನೇರವಾಗಿ ಏನು ಮಾಡಬೇಕಾಗುತ್ತದೆ. ಹೌದಾ, ಇದು ಏನಾದರೂ ಮಾಡಿಸದೇ ಇದ್ದ ಸಂದರ್ಭದಲ್ಲಿ ನಿಮ್ದು ಏನಾಯಿತು, ಮುಂಬರುವ ಒಂದು 2,000 ರೂಪಾಯಿ ಅಂದರೆ ಮುಂಬರುವ ಗೃಹಲಕ್ಷ್ಮಿ ಸೌಲಭ್ಯವನ್ನು ನೀವು ಪಡೆಯಲು ಅರ್ಹರಾಗಿರುವುದಿಲ್ಲ. ಅದಕ್ಕೆ ದಯವಿಟ್ಟು ಅದನ್ನು ಮಾಡಿಸಲೇಬೇಕು. ಈಗೇನಾದರೂ ನೀವು ಅದರಲ್ಲಿ ಇರೋಂತಹ ಮುಖ್ಯಸ್ಥರು ಏನಾದರೂ ತೀರ್ಕೊಂಡಿದ್ದಾರೆ ಅಂದರೆ ಅದನ್ನು ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ನಿಮ್ಮ ದಾಖಲಾತಿನ ಒದಗಿಸಿ ಆ ರೇಷನ್ ಕಾರ್ಡಿಂದ ಅವರ ಹೆಸರು ತೆಗೆಸಿರಿ ಇರುವಂಥ ಯೋಜನೆಯಲ್ಲಿ ನೀವು ಅರ್ಹರಾಗಿ ಪಡೆಯಬಹುದು. ಇನ್ನು ಹಿಂಗಿದ್ರೆ ಅಥವಾ ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಅಥವಾ ನಿಮ್ಗೆ ಏನು ಸಂಬಂಧಪಟ್ಟಂಗೆ ಏನಾದರೂ ಯಾವುದೇ ಯೋಜನೆ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡ್ಬೋದು ಮತ್ತು ತಿಳಿಸ್ಬೋದು. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.